ನಿಮ್ಮ ಶಬರಿಮಲೆದು ಏನು ನಮ್ಮ ನಂಬಿಕೆಗಳು ಆಸ್ಥೆ ಇದೆ, ವಿಶ್ವಾಸ ಇದೆ, ಆ ನಂಬಿಕೆಗೆ ದ್ರೋಹ ಮಾಡೋ ಕೆಲಸ ಮಾಡಲಿಲ್ಲ. ಹೆಣ್ಮಕ್ಳು ಹೋಗೋದಾ? ಹೆಣ್ಮಕ್ಳು ಹೋಗೋದಾ? ಹಾಗಾದ್ರೆ ಏನು ನಿಮ್ಮ ಕ್ವಶನಬಲ್? ನಮ್ಮ ರಿಚುವಲ್ಸ್ ಯಾವ ಬೇಕಾದ್ರೆ ಸರ್ಕಾರ ಮ್ಯಾನಿಟರ್ ಮಾಡ, ಹಾಗಾದ್ರೆ ಯಾಕೆ ಈಗ ಅಫಿಡೇವಿಟ್ ಉಲ್ಟಾಗ್ತು? ಈಗ ತಾನೇ ಜೆಂಡರ್ ಡಿಸ್ಕ್ರಿಮಿನೇಷನ್ ಬಗ್ಗೆ ಭಾಷಣ ಹೊಡೆದ್ರೆ ಈಗ ಮಾತಾಡಿ, ಈಗ ಮಾತಾಡಿ. ಈಗ ಜಸ್ಟ್ 5 minutes ಬ್ಯಾಕ್ ನೀವು ಜೆಂಡರ್ ಡಿಸ್ಕ್ರಿಮಿನೇಷನ್ ಬಗ್ಗೆ ಮಾತಾಡಿದ್ರಲ್ಲ, ಈಗ ಈ ವಿಚಾರದ ಬಗ್ಗೆ ಮಾತಾಡಿ. ಶಬರಿಮಲೆ ನಂದು ಅವ್ರದ್ದು ನೀವು ಮಧ್ಯ ನೋಡಿ, ಒಂದು ವಿಷಯ ಹೇಳ್ತೀನಿ ಹೇಳಿ. ಶಬರಿಮಲೆ ವಿಚಾರದ ಒಳಗೆ ನಿಮ್ಗೆ ಬೇಕಾದಾಗ ಜೆಂಡರ್ ಡಿಸ್ಕ್ರಿಮಿನೇಷನ್, ಬೇಡ ಆದಾಗ ಜೆಂಡರ್. ಒಂದು ಮಾತಾಡ್ತೀನಿ, ನಮ್ಮ ಏನೆಲ್ಲ ನಮ್ಮ ನಂಬಿಕೆಗಳು ಅಂತಿದಾವೆ, ನಮ್ಮ ಧಾರ್ಮಿಕ ನಂಬಿಕೆಗಳನ್ನ ಗೊತ್ತಾಯ್ತಾನೆ, ಅದು ಒಂದು ನ್ಯಾಯಾಲಯ ಏನೋ ಇನ್ನೊಂದು ಯಾರು ಅದನ್ನ ಎವ್ಯಾಲ್ಯೂಯೇಟ್ ಮಾಡಿ ಅದನ್ನ ಅದು ಮಾಡಕ್ ಆಗೋದಿಲ್ಲ. ಬೇರೆ ಡಿಸ್ಕಷನ್ ಸರ್. ಐ ಡೋಂಟ್ ವಾಂಟ್ ಟು ಟಚ್ ಇಟ್, ಬಟ್ ನೀವೇ ಹೇಳಿದ್ರಿ ಜೆಂಡರ್ ಡಿಸ್ಕ್ರಿಮಿನೇಷನ್, ನೀವೇ ಈಗ ಜೆಂಡರ್ ಡಿಸ್ಕ್ರಿಮಿನೇಷನ್ ಶಬರಿಮಲೆ ವಿವಾದದಲ್ಲಿ ಅಲ್ಲಿ ಮಹಿಳೆ ಬೇಡ ಅಂದಿದ್ರು, ಅದ್ರ ವಿರುದ್ಧವಾಗಿ ಸರ್ಕಾರ ನಡೀತಲ್ಲ ಅಂತ ಕೇರಳದ ಮಹಿಳೆಯರು ಯಾರು ಅಯ್ಯಪ್ಪನ ಬಗ್ಗೆ ನಂಬಿಕೆ ಇಟ್ಟಂಥವ್ರು, ಶಾಸ್ತ್ರನ ಬಗ್ಗೆ ನಂಬಿಕೆ ಇಟ್ಟಂಥವ್ರು, ನಮಗೆ ನಾವು ಆ ಪದ್ಧತಿಯನ್ನು ಅನುಸರಿಸ್ತೀವಿ ಅಂತ ಹೇಳಿದ್ರೆ ಸರ್ಕಾರ, ಕಮ್ಯುನಿಸ್ಟ್ ಸರ್ಕಾರ ಹಿಂದೂ ವಿರೋಧಿ ನೀತಿ ಮಾಡಿಕೊಂಡು ಅವಕಾಶ ಮಾಡಿಕೊಟ್ಟಿದ್ದು. ಯಾರೋ 4 ಜನ ಮುಸಲ್ಮಾನ ಹೆಣ್ಮಕ್ಳನ್ನ ಬೇರೆ ಅಂದ್ಬಿಟ್ಟು ಏನೋ ಚುನಾವಣಾ ರಾಜಕಾರಣ ನೋಡಿ, ಚುನಾವಣಾ ರಾಜಕಾರಣದಲ್ಲಿ ಇದು ಆರ್ಗ್ಯುಮೆಂಟ್ ಏನು, ಅದಕ್ಕೆ ಇಲ್ಲಿ ಕೇಳಿ, ನಮ್ಗೆ ಬೇಕಾಗಿದ್ದು ಮಾತಾಡೋದಂಥದ್ದಲ್ಲ. ಜನ ಇವತ್ತು ಏನು ಅವತ್ತು ನಡೀತಾ ಇರ್ತಕ್ಕಂಥ ರೀತಿ ಏನಿದೆ ಇವತ್ತು ಯಾಕೆ ಆಗದೆ, ಇವತ್ತು ಇವರು ಎಡಪಂಥೀಯರು ಕಾಂಗ್ರೆಸ್ ವಿರುದ್ಧ ಯಾಕೆ ನಿಂತರು? ಎಡಪಂಥೀಯರು ಅವರು ಹುಟ್ಟತಾನೆ ಕಾಂಗ್ರೆಸ್ ವಿರುದ್ಧನೇ ಅವರು ರಾಜಕೀಯ ಮಾಡ್ಕೊಂಡು ಬಂದಿರೋದು. ಇವತ್ತು ನಂಬೂದ್ರಿಪಾದಿಂದ ಹಿಡಿದು ನಂಬೂದ್ರಿಪಾದಿಂದ ಆಯ್ತು, ಮುಂದಕ್ಕೆ ಹೋಗೋಣ ಸರ್. ಈಗ ಕಾಂಗ್ರೆಸ್ ಆಯ್ತು ಸರ್, ಕಾಂಗ್ರೆಸ್ ಲೋಕಲ್ ಬಾಡಿ ಸ್ವೀಪ್ ಮಾಡಿದೆ, ಲೋಕಸಭೆ ಸ್ವೀಪ್ ಮಾಡಿದೆ, ತುಂಬಾ ಬೆಟರ್ ಚಾನ್ಸಸ್ ಇದೆ ಅಂತ ಅನ್ಸುತ್ತೆ. ಬಟ್ ನನಗಿರುವಂತಹ ಏಕೈಕ ಪ್ರಶ್ನೆ, ಮುಖ್ಯಮಂತ್ರಿ ಯಾರಾಗ್ತಾರೆ ಅಂತ ನೋಡಿ. ಅದು ಕಾಂಗ್ರೆಸ್ ಎಂಎಲ್ಎಗಳು ಅಲ್ಲ, ಕಾಂಗ್ರೆಸ್ ಎಂಎಲ್ಎಗಳು ತೀರ್ಮಾನ ಮಾಡ್ತಾರೆ, ಕಾಂಗ್ರೆಸ್ ಎಂಎಲ್ಎಗಳು ತೀರ್ಮಾನ ಮಾಡ್ತಾರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ. ನಮಗೆ ಒಂದು ಆಶಾಭಾವ ಇದೆ, ಮೇ 4ನೇ ತಾರೀಕು ಕೇರಳದಲ್ಲಿ UDF ಗೌರ್ಮೆಂಟ್ ಕಾಂಗ್ರೆಸ್ ನೇತೃತ್ವದಲ್ಲಿ ಸರ್ಕಾರ ರಚನೆ ಮಾಡುತ್ತೆ. ಅಲ್ಲ ಹಂಗಲ್ಲ ಸರ್, ಯಾಕೆ ಅಂದ್ರೆ ನಮಗೆ ಇವರು ವೇಣುಗೋಪಾಲ್ ಅವರು ಬಾರಿ ಫೇಮಸ್ ಅಲ್ವಾ, ಅವಾಗ ಬಂದು ಹೋಗ್ತಿರ್ತಾರಲ್ಲ, ನಮ್ಮ ಪಕ್ಷದ ಇನ್ಚಾರ್ಜ್ ಫೇಮಸ್ ಮೇಡಮ್. ಅವರು ನಂಬರ್ 2 ಪೊಸಿಷನ್ ಅಲ್ಲಿ ಇದಾರಲ್ಲ, ಹಾಗಾಗಿ ಅವ್ರು ಏನಾದ್ರು ಪಕ್ಷ ಎಂಎಲ್ಎಗಳು ತೀರ್ಮಾನ ಮಾಡ್ತಾರೆ ಯಾರು ಎಂಎಲ್ಎ ಅಂತ. ಇನ್ನೊಂದು ಪಾಯಿಂಟ್ ಮೇಡಮ್, ಅಲ್ಲಿ ಜನ ಅಕ್ಷರಸ್ಥರು, ಅಲ್ಲಿ ಇನ್ನೂ ಬಿಜೆಪಿನ ತಿರಸ್ಕರಿಸಿರಲ್ಲ, ಅದಕ್ಕೆ ಅವ್ರನ್ನ ನಾನು ಮೆಚ್ಚುಗೆ ಪಡಿಸ್ತೀನಿ ಮೇಡಮ್. ಆ ರಾಜ್ಯದಲ್ಲಿ ಲೆಫ್ಟ್ ಅನ್ನು ತಿರಸ್ಕರಿಸುವಂತಹ ಚಾನ್ಸಸ್ ಇದೆ. ಒಂದು ಡಿಜಿಟಲ್ ಇಟ್ಟಿದಾರಲ್ಲ ಮೇಡಮ್, ಒಂದು ಡಿಜಿಟಲ್ ಇಟ್ಟಿದ್ದಾರೆ, ಅದಕ್ಕೆ ಒಂದು ಡಿಜಿಟಲ್ ಇಟ್ಟಿದ್ದಾರೆ. ಕೇರಳದಲ್ಲಿ ನಮ್ಮ ಜೆಡಿಎಸ್ ಇದೆ, ನೀವು ಅದನ್ನ ಮರೆಯಂಗಿಲ್ಲ. ಅವ್ರು ಹೊರಗಡೆ ಬಂದಿದ್ದಾರೆ, ನಮ್ಮ ದೇವೇಗೌಡರ ಪಕ್ಷದಿಂದ ಹೊರಗಡೆ ಬಂದಿದ್ದಾರೆ ಅವರು. ಯಾವಾಗ ಬಿಜೆಪಿ ಜೊತೆ ಸೇರ್ಕೊಂಡ್ರು ಜೆಡಿಎಸ್ ಅವರು ಹೊರಗಡೆ ಬಂದ್ಬಿಟ್ಟಿದ್ದಾರೆ ಕೇರಳ ಗೌರ್ಮೆಂಟ್. ನಾವು ದೇವೇಗೌಡರ ಜೊತೆ ಇರಲ್ಲ ಅಂತ ಮೇಡಮ್. ರಾಜಗೌಡ್ರೆ ಪಕ್ಷದ ಅಭಿಪ್ರಾಯ, ಯಾಕೆಂದ್ರೆ ಅವ್ರು ನಮ್ಮ ಜೊತೆ ಒಂದು ಕಾಲ ಪಕ್ಷದ ಅಭಿಪ್ರಾಯ ಅವ್ರು ಹೇಳ್ತಿರೋದು. ಅಲ್ಲ, ಅವ್ರು ಹೇಳ್ತಾರಲ್ಲ, ಈಗ ಅವ್ರು ನಮ್ಮ ಜೊತೆ ಬಿಟ್ಟು ಹೋಗಿದ್ದಾರೆ, ನಮ್ಮ ಜೊತೆ ಬಂದಿದ್ದಾರೆ. ಲೆಫ್ಟ್ ಜೊತೆ ನಿಮ್ ಪಕ್ಷ ಕೇರಳದಲ್ಲಿ ಟೀಮು ನಿಮ್ಮ ದೇವೇಗೌಡರ ಜೊತೆಯಿಂದ ಹೊರಗಡೆ ಬಂದಿದ್ದಾರೆ. ಮಾತಾಡಕ್ ಬಿಟ್ರೆ ಮಾತಾಡ್ತೀವಪ್ಪ. ಈಗ ಆಮ್ ಆದ್ಮಿ ನಿಮ್ನ ಮಕ್ಕಳ ಮಲಗಿಸ್ತವ್ರು ನಿಮ್ ಜೊತೆ ಸೇರ್ಕೊಂಡು ಯಾವ ಪರಿಸ್ಥಿತಿಗೆ ಬಂದ್ರು ಅಂತ ನಿಮ್ಗೆ ಗೊತ್ತಿಲ್ವೇ? ಅದನ್ನ ನಾನು ಎಕ್ಸ್ಪ್ಲೈನ್ ಮಾಡಿ ಹೇಳ್ಬೇಕೆ? ನಿಮ್ ಶೀಲಾ ದೀಕ್ಷಿತ್ನ ಕಿತ್ತು ಬಿಸಾಕ್ದವ್ರ ಜೊತೆನೆ ನೀವು ಹೋಯ್ತಾ ಇದ್ದೀರಿ. ನೀವ್ ಇನ್ಯಾವ ಅಜೆಂಡಾ ಬಗ್ಗೆ ಮಾತಾಡ್ತೀರಿ? ಕಾಂಗ್ರೆಸ್ನವರು 28ಕ್ಕೆ ಆಪೋಸ್ನ ತಗೋತಾರೆ, ಪಕ್ಕದಲ್ಲಿ ಹೆಂಗೆ ನಿತೀಶ್ ಕುಮಾರ್ ತಗೊಂಡ್ರು ಆಪೋಸ್ನ, ಅದೇ ತರ ನಿಮ್ಮ ದೇವೇಗೌಡರು ಕುಮಾರಸ್ವಾಮಿ ರೇವಣ್ಣನ ಆಪೋಸ್ನ ತಗೊಳಕ್ಕೆ ನಾಗ್ಪುರ್ ಬಿಜೆಪಿ ನರೇಂದ್ರ ಮೋದಿ ರೆಡಿ ಆಗಿದ್ದಾರೆ. ಯಾರು ಮಾತಾಡಂಗಿಲ್ಲ, ಒಬ್ರಿಗೊಬ್ರು ಟೈಮ್ ಆಗೋಯ್ತು. ಎಸ್ ರಾಜಗೌಡ್ರು ಸೀಟ್ ಇತ್ತಂತ ಆಯ್ತು ಬಿಡಿ. ರಾಜಗೌಡ್ರೆ ಮುಂದಕ್ಕೆ ಬನ್ನಿ. ಬೇರೆಯವ್ರ ಬಗ್ಗೆ ತಮ್ಮ ತಟ್ಟೆ ಮೇಲೆ ಕೇರಳದಲ್ಲಿ ಕಾಂಗ್ರೆಸ್ ಒಂದು 50 ಪಾರ್ಟಿ ಇದಾವೆ. ಕೇರಳ ಕಾಂಗ್ರೆಸ್, ಕೇರಳ ಎಂ ಕಾಂಗ್ರೆಸ್, ಕೇರಳ ಎ ಕಾಂಗ್ರೆಸ್, ಕೇರಳ ಜೆ ಕಾಂಗ್ರೆಸ್, NCP, JDU, JDS, ಕಾಂಗ್ರೆಸ್ ಸೆಕ್ಯುಲರ್, ಪ್ರಾಪರ್ ಕಾಂಗ್ರೆಸ್ ಪಾರ್ಟಿ ಆಫ್ ಇಂಡಿಯಾ, ಕಾಂಗ್ರೆಸ್ ಪಾರ್ಟಿ, ಮಾರ್ಕ್ಸಿಸ್ಟ್ ಪಾರ್ಟಿ, ಎಷ್ಟು ಪಾರ್ಟಿ ಇದಾವೆ ಸರ್ ಅಲ್ಲಿ? ಏನಾಗ್ತವೆ, ಪಕ್ಷದ ಹಿರಿಯರು ಮಾಡಿದಂಥ ತೀರ್ಮಾನನ ಪಕ್ಷದ ಬೇರೆ ಬೇರೆ ಅಂಗಸಂಸ್ಥೆಗಳು ಒಪ್ಕೊಳ್ಳೋದಿದ್ರೆ ಒಪ್ಕೋಬೋದು, ಇಲ್ಲಾಂದರೆ ಮುಂದಕ್ಕೆ ಹೋಗೋದಿದ್ರೆ ಹೋಗ್ಬೋದು. ಇಲ್ಲಿ ಕೇರಳದಲ್ಲಿ ನಮ್ಮ ಜೊತೆ ಇದ್ರು ಒಂದು ಕಾಲಘಟ್ಟದಲ್ಲಿ, ಈಗ ಅವ್ರು ನಮ್ಮ ಜೊತೆ ಹೋಗ್ತೀವಿ. ಪ್ರತಿ ಸಲ ಪ್ರಾದೇಶಿಕ ಪಕ್ಷ ಅಂದಾಗ ನಾನು ಈ ಹಿಂದೆ ಯಾಕ್ರಿ ನಮ್ಮ JDS ಅದೊಂದು ರಾಷ್ಟ್ರೀಯ ಪಕ್ಷ, ಯಾಕೆ ಕೇರಳದಲ್ಲಿ ಇಲ್ವಾ ಅಂತ ಹೇಳ್ತಿದ್ವಿ ನಾವು. ಖಂಡಿತವಾಗ್ಲೂ ಕೇರಳದಲ್ಲಿ ಅವ್ರದ್ದು ಒಂದು
ಅಂಗಪಕ್ಷ ಇತ್ತು, ಅವ್ರು ನಮ್ಮ ಜೊತೆ ಸೇರ್ಕೊಂಡಿದ್ರು. ಈಗ ಸಾಕಷ್ಟು ಕಡೆನೂ ಅಷ್ಟೇ, ಈಗ ತೃಣಮೂಲ ಕಾಂಗ್ರೆಸ್ಸು ಕ್ಯಾಂಡಿಡೇಟು ಕರ್ನಾಟಕದಲ್ಲೂ ಹಾಕ್ಲಿಕ್ಕೆ ಅವಕಾಶ ಇದೆ. ನಾವು ರಾಷ್ಟ್ರೀಯ ಪಕ್ಷ ಅಂತ ಗುರುತಿಸ್ಕೊಳ್ಳಿಕ್ಕೆ ನಮ್ಮದೇ ಆದಂಥ ವೋಟ್ ಶೇರಿಂಗ್ಗಳ ಬಗ್ಗೆ ಜಾಸ್ತಿ ಇತ್ತು, ಹಾಗಾಗಿ ನಾವು ರಾಷ್ಟ್ರೀಯ ಪಕ್ಷ ಅಂತ ನಾವು ಮಾತಾಡ್ಕೊಂತ ಇದ್ದೀವಿ. ಈ ರೀತಿ ಇರ್ತವೆ ರಾಜಕಾರಣದಲ್ಲಿ. ಕಾಂಗ್ರೆಸ್ನವ್ರು ಹೇಳ್ದಂಗೆ ರಾಜಕಾರಣ ಮಾಡಬೇಕು ಅನ್ನೋದು ತಪ್ಪು. ಕರೆಕ್ಟ್ ಸರ್. ಏರಿಕೆ ಈಗ ಬಿಜೆಪಿ ಸರ್, ಬಿಜೆಪಿ ಇಸ್ ಡೂಯಿಂಗ್ ಗುಡ್ ಆಕ್ಚುಲಿ. ಸೊ ಬಿಜೆಪಿ ಗಳಿಸುವಂತ ವೋಟ್ಸ್ ಏನಿದೆ ಸರ್, ಅದು ಯಾರ ವೋಟ್ಸ್ನ ಡೆಂಟ್ ಮಾಡುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಈಗ ಇವ್ರು ಮಾರ್ಜಿನ್ ಕೊಟ್ಟಿರೋದು 10 ಸೀಟ್ ಆ ಕಡೆ ಈ ಕಡೆ. ಬಿಜೆಪಿ ವೋಟ್ನ ಡೆಂಟು ಸಾಮಾನ್ಯವಾಗಿ ಅದು UDFನ ಆ ಬಾಸ್ಕೆಟ್ ಇಂದನೇ ಬರ್ತದೆ, ಆ ವೋಟ್ ಬಾಸ್ಕೆಟ್ ಇಂದನೇ ಬರ್ತದೆ. ಯಾಕಂದ್ರೆ ಕಾಂಗ್ರೆಸ್ಸಿಗೆ ನಾನು ಆಗಲೇ ಹೇಳಿಕೊಟ್ಟೆ, ಈ ದೇಶದ ಮೊಟ್ಟ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಇರುವಾಗ ಕಾಲದಿಂದ ಈ ದೇಶದ ಮೊಟ್ಟ ಮೊದಲ ವಿರೋಧ ಪಕ್ಷ ಕಮ್ಯುನಿಸ್ಟ್ ಪಾರ್ಟಿ. ಮೊಟ್ಟ ಮೊದಲ ವಿರೋಧ ಪಕ್ಷ ಅದು ಕಮ್ಯುನಿಸ್ಟ್ ಪಾರ್ಟಿ. ಆಮೇಲೆ ಆ ಕಮ್ಯುನಿಸ್ಟ್ ಸಿದ್ಧಾಂತವನ್ನ ಮತ್ತು ಸಾಮಾಜಿಕ ಏನದು ಸಮಾಜವಾದಿ ರಾಜಕಾರಣವನ್ನ ವ್ಯವಸ್ಥಿತವಾಗಿ ಪೆಟ್ಟು ಕೊಟ್ಟಿದ್ದೆ ಕಾಂಗ್ರೆಸ್. ಆಮೇಲೆ ಅವರು ಕೂಡ ಸರ್ ಕಾಲಕ್ಕೆ ತಕ್ಕಂತೆ ಈ ಒಂದು ಕಾಲಕ್ಕೆ ತಕ್ಕಂತೆ ಅವರು ಅವರು ನಿಂತ ನೀರಂತ ಅದಕ್ಕೆ ಒಂದು ತಮಾಷೆ ಮಾತಿತ್ತು. 89 ಅಲ್ಲಿ ಏನು ಬರ್ಲಿನ್ ವಾಲ್ ಬಿದ್ದು ಹೋಯ್ತಲ್ಲ, ಆಮೇಲೆ ಗೊರ್ಬಾಚೋವ್ ಬಂದು ಪೆರೆಸ್ಟ್ರಾಯ್ಕಾ ಗ್ಲಾಸ್ ನಸ್ಲ್ ಆಯ್ತಲ್ಲ, ಅವಾಗ ತಮಾಷೆ ಮಾಡೋರು, ಈ ಜಗತ್ತಿನ ಕೊಟ್ಟ ಕಣೆಯ ಕಮ್ಯುನಿಸ್ಟ್ ಯಾರೋ ಇದ್ರೆ ಅದೊಬ್ಬ ಬ್ಯಾನರ್ಜಿ ಇರ್ತಾನೆ, ಇಲ್ಲೊಬ್ಬ ನಾಯರ್ ಇರ್ತಾನೆ ಅಂತ.